ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಮೆಂತ್ಯ ಪರೋಟ ಮಾಡೋದು ನೋಡೋಣ ಬರ್ರಿ. ಮೆಂತ್ಯ ಪರೋಟ ಮಾಡ್ಲಿಕ್ಕೆ 2 ಕಟ್ಟೆ ಮೆಂತ್ಯ ಸೋಡು ತೊಗೊಂಡೀನಿ. ಅದನ್ನೆಲ್ಲ ಸೋಸ್ಕೊಲಿಕ್ಕತ್ತೀನಿ. ಎಲೆ ಹಿಟ್ಟನ್ನ ಅದ್ರೊಳಗೆ ಹಾಕ್ತೀನಿ. ಅದಕ್ಕೆ ಕಾಂಡೆಲ್ಲ ಎಳಿದೈತಿ, ಕೊತ್ತಂಬರಿ ಕಾಂಡ ಮತ್ತು ಮೆಂತ್ಯ ಪಲ್ಯ ಕಾಂಡ. ಅದನ್ನು ರುಬ್ಕೊತೀನಿ. ಅದೊಂದು ಮಿಕ್ಸಿ ಜಾರೊಳಗೆ ಎಳಿದೈತಿ ಕಾಂಡೆಲ್ಲ. ಕಾಂಡ ಹಾಕಿರೋ ಭಾಳ ಚಲೋ ಆಗ್ತೈತಿ. ಕೊತ್ತಂಬರಿ ಕಾಂಡ ಮತ್ತು ಮೆಂತ್ಯ ಪಲ್ಯ ಕಾಂಡ ಹಾಕಿ ರುಬ್ಕೊತೀನಿ. ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಒಂದು 6-7 ತೊಗೊಂಡೀನಿ. ಸ್ವಲ್ಪ ಅಲ್ಲ, ಬೆಳ್ಳುಳ್ಳಿ, ಈರುಳ್ಳಿ, 1-2 ಗಡ್ಡೆ ಈರುಳ್ಳಿ ತೊಗೊಂಡೀನಿ ದೊಡ್ಡ. ಸ್ವಲ್ಪ 1 ಚಮಚ ಜೀರಿಗೆ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ. ಭಾಳ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಹಸಿ ಇರ್ತದೆ ತರಕಾರಿ ಎಲ್ಲ. ಕೊತ್ತಂಬರಿ ಕಟ್ ಮಾಡ್ಕೊತೀನಿ. ಇದನ್ನು ಅದು ಎಳೆಗೆ ಹಾಕ್ಕೊತೀನಿ. ಇದು ಮೆಂತ್ಯ ಪಲ್ಯನೂ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಎಲೆ ಅಷ್ಟು ಐತೆ. ಮುಂದಿನ ಎಲೆ ಎಷ್ಟು ತಕ್ಕೊಂಡೀನಿ, ಕಾಂಡೆಲ್ಲ ರುಬ್ಕೊಂಡೀನಿ. ಇದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಲಿಕ್ಕತ್ತೀನಿ. ಗೋಧಿ ಹಿಟ್ಟಿನ ಪರೋಟ ಇದೆ, ಮೈದಾ ಹಾಕಿಲ್ಲ. ಒಂದು 2 ಬೌಲ್ ಹಿಟ್ಟು ತೊಗೊಂಡೀನಿ, ಗೋಧಿ ಹಿಟ್ಟು. ಕೊತ್ತಂಬರಿ ಹಾಕ್ಕೊಲಿಕ್ಕತ್ತೀನಿ. ಮೆಂತ್ಯ ಕಟ್ ಮಾಡಿದ ಮೆಂತ್ಯ ಪಲ್ಯ, 2 ಆಲೂಗಡ್ಡೆ ಕುದಿಸ್ಕೊಂಡೀನಿ. ಅದನ್ನು ಕಿವುಚಿ ಹಾಕ್ಕೊತೀನಿ. ಸಣ್ಣದಂಗೆಲ್ಲ ಹೊಡ್ಕೋಬೇಕು. ಹಿಟ್ಟೊಳಗೆಲ್ಲ ಮಿಕ್ಸ್ ಮಾಡಿ ಹೊಡ್ಕೋಬೇಕಾದ. ಗಟ್ಟಿ ಇರಬಾರ್ದು. ಗಟ್ಟಿ ತಂದು ಲಡ್ಸ್ಲಕ್ಕೆ ಸರಿ ಬರೋಂಗಿಲ್ಲ, ಹರಿತೈತಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಹಿಂಗೆ, ರುಚಿಗೆ ತಕ್ಕಂತೆ ಉಪ್ಪು. ಈಗ ಎಷ್ಟು ಬೇಕಟ್ಟು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಸ್ವಲ್ಪ ತುಪ್ಪ ಹಾಕ್ಕೊಂಡೀನಿ. ತುಪ್ಪ ಬದಲು ಎಣ್ಣೆ ಹಾಕ್ಕೊಂಡ್ರೂ ನಡೀತದೆ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡೀನಿ, ಯಾಕಂದ್ರೆ ಮಸಾಲೆ ಖಾರದಾಗೆಲ್ಲ ಮಸಾಲೆ ಇರ್ತೈತಿ. ಅದ್ರ ಉಬ್ಬಿದ ರಸ ಎಲ್ಲ ಹಾಕಿ ನದ್ಕೋತೀನಿ. ಬೇಕಾದ್ರೆ ಮತ್ತು ಗೋಧಿ ಹಿಟ್ಟು ಹಾಕ್ಕೋಬೋದು. ಅಳಕಾಯ್ತಂದ್ರೆ, ಗಟ್ಟಿ ಆಯ್ತಂದ್ರೆ ನೀರು ಹಾಕ್ಕೋಬೋದು. ಈಗ ಒಂದು ಸ್ವಲ್ಪ ಅಳಕೈತಿ, ಮತ್ತೊಂದಿಟ್ಟು ಗೋಧಿ ಹಿಟ್ಟು ಹಾಕ್ಕೋತೀನಿ. ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು. ಅಳಕಾಯ್ತಂದ್ರೆ ಗೋಧಿ ಹಿಟ್ಟು ಹಾಕ್ಕೋಬೇಕು. ಗಟ್ಟಿ ಆಯ್ತಂದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಲಿಕ್ಕತ್ತೀನಿ. ಅಳಕಾಗೈತಿ. ನೋಡಿರಿ, ಈ ಥರ ಚಪಾತಿ ಹಿಟ್ಟಂಗೆ ನಾದ್ಕೋಬೇಕು. ಸ್ವಲ್ಪ ಗಟ್ಟಿನೇ ಇರಬೇಕು. ಆಯಿತು, ನೆನೆಲಿಕ್ಕೆ ಇಡ್ತೀನಿ ಸ್ವಲ್ಪ, ಒಂದು ಅರ್ಧ ಗಂಟೆ. ಸ್ವಲ್ಪ ತುಪ್ಪ ಕಾಸ್ಕೊಲಿಕ್ಕತ್ತೀನಿ. ಅದು ಗುಮ್ಮ ಅಂತೇಳಿ ಹಾಕಿಡೋದಂದ್ರೆ ತುಪ್ಪ ಆ ಕಡೆ ಈ ಕಡೆ ಹರಡ್ತೈತಿ, ದಂಡಿಗೆ ಹೋಗಂಗಿಲ್ಲ. ಅದ್ರಗೋಸ್ಕರ ಗುಮ್ಮಂದ ಕಡಾಯಿ ಇಟ್ಕೊಂಡೇನಿ, ತವೆ ಇಟ್ಕೊಂಡೇನಿ. ನೀರು ದೋಸೆಕವ ತವ ನಿಮಗೆ ಯಾವ ಶೇಪ್ ಬೇಕಾದ್ರೆ ಲಡ್ಸ್ಕೋಬೋದು. ತಿಳುವ ದಿಪ್ಪ ದೊಡ್ಡ ಸಣ್ಣ ಹೆಂಗೆ ಬೇಕಾದಂಗೆ ಮಾಡ್ಕೋಬೋದು. ಎಣ್ಣೆ ಹೆಚ್ಚಿ ಲಡ್ಸ್ಕೋಬೋದು, ಹಿಟ್ಟು ಹೆಚ್ಚಿ ಲಡ್ಸ್ಕೋಬೋದು. ಸ್ವಲ್ಪ ಎಣ್ಣೆ ಉಜ್ಕೋತೀನಿ. ಮೇಲೆ ತುಪ್ಪ ಹಾಕ್ಕೊಲಿಕ್ಕತ್ತೀನಿ. ಹಂಗೂ ಮಾಡ್ಕೋಬೋದು, ಎಣ್ಣೆನ ಹಚ್ಕೋಬೋದು. ಚಲೋದಂಗೆ ಬೇಯಿಸ್ಕೋಬೇಕು.
ಮೊಸರು ಜೊತೆ ಅಂತೂ ಭಾಳ ಚಲೋ ಆಗ್ತೈತೆ ರೀ ಇದು ಪರೋಟ ತಿನ್ಲಿಕ್ಕೆ. ಮೊಸರು ಶೇಂಗಾ ಚಟ್ನಿ. ಈಗ ಪದರಿಂದ ಪರೋಟ ಮಾಡ್ಕೊಲಿಕತ್ತೀನಿ, 3 ಮೂಲೆ ಮಡಿಸ್ಕೊಲಿಕತ್ತೀನಿ. ಇದು ಪದರ ಪದರ ಚಲೋ ಆಗ್ತೈತಿ. ಪದರ್ನಂತೂ ಭಾಳ ಚಲೋ ಆಗ್ತಾವ್ರೆ. ಮೇಲುಗಡೆ ಥರ ತುಪ್ಪ ಹಾಕೊಂಡ್ರೆ ಭಾಳ ಚಲೋ ಆಗ್ತಾವೆ. ನೋಡ್ರಿ ಎಷ್ಟು ಉಬ್ಬಿ ಬರ್ಲಿಕ್ಕತ್ತು. ಪದರ್ನಂತೂ ಭಾಳ ಚಲೋ ಆಗ್ತಾವೆ. ಇದು ಚೌಕ್ ಮಾಡಿಸ್ಕೊಲಿಕತ್ತೀನಿ. ಇದು 7-8 ಪದರ ಆಗ್ತದೆ. 3 ಥರ ಮಾಡಿ ತೋರಿಸ್ಲಿಕತ್ತೀನಿ. ಎರಡು ಮೂರು ಥರ ಮಾಡಿ ತೋರಿಸಿದ್ನಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಚಲೋದಂಗೆ ಬೇಯಿಸ್ಬೇಕು, ಯಾಕಂದ್ರೆ ಗೋಧಿ ಹಿಟ್ಟು ಇರ್ತದೆ. ಮೈದಾ ಅಂತೂ ಏನೂ ಹಾಕಿಲ್ಲ, ಜಿಗತ್ತ. ಥ್ಯಾಂಕ್ ಯು ಫ್ರೆಂಡ್ಸ್.